ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ 2ನೆಯ ಸಂಕಲನಾತ್ಮಕ ಮೌಲ್ಯಮಾಪನ 2025-26 ಅಂದರೆ ನಿಮ್ಮ SA2 ಕ್ವಶನ್ ಪೇಪರನ್ನು ನಾನು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಕೇವಲ ಇದೊಂದು ತಿಂಗಳು ನಿಮ್ಮ SA2 ಎಕ್ಸಾಮ್ಗೆ ಇರುವಂಥದ್ದು ಮಕ್ಕಳ, ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಮಕ್ಕಳ. ಸೊ ಎಷ್ಟೋ ಶಾಲೆಗಳಲ್ಲಿ ಈ ಕ್ವಶನ್ ಪೇಪರ್ ಬರುವಂತಹ ಸಾಧ್ಯತೆಗಳಿರ್ತದೆ, ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕ್ವಶನ್ಸನ್ನು ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸೋಣ. ಮೊದಲನೇದಾಗಿ, ಕೆಳಗಿನ ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದುದನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಬರೆಯಿರಿ. ಇಲ್ಲಿ ನಮಗೆ 4 ಮಲ್ಟಿಪಲ್ ಚಾಯ್ಸಸ್ಗಳಿರ್ತವೆ ಮಕ್ಕಳ. ಸೊ ಸೆಲೆಕ್ಟ್ ಮಾಡಿ ಬರೀಬೇಕು. ಫಸ್ಟ್ ಕ್ವಶನ್, ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯ ಪದವಿದು ಅಂತ ಹೇಳಿ ಕೇಳಿದ್ದಾರೆ. ಸ್ಥಳ, ಉತ್ತರ, ಜ್ಞಾನ, ಮಾತ್ರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ಕೇಳಿರುವಂಥದ್ದು ಸಜಾತಿಯ ಸಂಯುಕ್ತಾಕ್ಷರ. ಸೊ ಹಾಗಾಗಿ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದರೆ ಉತ್ತರ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಸೆಕೆಂಡ್ ಕ್ವಶನ್ನು, ಕುಲೋತ್ತುಂಗ ಪದದಲ್ಲಿ ಆಗಿರುವಂತಹ ಸಂಧಿ, ಲೋಪಸಂಧಿ, ಆದೇಶ ಸಂಧಿ, ಗುಣಸಂಧಿ ಮತ್ತು ಆಗಮ ಸಂಧಿ ಕೊಟ್ಟಿದ್ದಾರೆ. ಮೂರನೇ ಪ್ರಶ್ನೆ, ನೀವು ಯಾರು ತಾಯಿ, ಇಲ್ಲಿ ಬೇಕಾದ ಲೇಖನ ಚಿಹ್ನೆ. ನೀವು ಯಾರು ತಾಯಿ. ಸೊ ಇಲ್ಲಿ ಅಲ್ಪ ವಿರಾಮನ, ಅರ್ಧ ವಿರಾಮನ, ಪ್ರಶ್ನಾರ್ಥಕನ, ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಬಳಸಬೇಕಾ ನೋಡಬೇಕು. ನೆಕ್ಸ್ಟ್, ಓಗು ಧಾತುವಿನ ಭೂತಕಾಲ ರೂಪವಿದು. ಸೊ ಓಗು ಅನ್ನುವುದಕ್ಕೆ ಭೂತಕಾಲ ರೂಪದ ಧಾತು ಯಾವುದು ಕೇಳಿದ್ದಾರೆ. ಹೋಗುತ್ತಾನೆ, ಹೋದನು, ಹೋಗುವನು, ಹೋಗಬೇಕು. 5ನೇ ಕ್ವಶನ್ನು, ಪಂಚಮ ವಿಭಕ್ತಿಯ ಕಾರಕಾರ್ಥಕವಿದು. ಸೊ ಎಲ್ಲ ಕಾರಕಾರ್ಥಕಗಳನ್ನ ನೋಡ್ಕೊಳ್ಳಿ ಮಕ್ಕಳು. ಇದರ ಸಂಪೂರ್ಣ ಕೀ ಆನ್ಸರ್ಸ್ನ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಪದಾನ, ಸಂಬಂಧ, ಅಧಿಕರಣ, ಕರ್ತೃ ಇದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ತಲೆನೋವು ಎಂಬ ಪದವು ಈ ಸಮಾಸವನ್ನು ಸೂಚಿಸುತ್ತದೆ. ತತ್ಪುರುಷ ಸಮಾಸ, ಗಮಕ ಸಮಾಸ, ದ್ವಿಗು ಸಮಾಸ, ಕ್ರಿಯಾ ಸಮಾಸ. ನೆಕ್ಸ್ಟ್ ಸೆಕೆಂಡ್ ಮೀನ್, ಕೆಳಗಿನ ಮೊದಲೆರಡು ಪದಗಳಿಗಿರುವಂತಹ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸೊ ಇಲ್ಲಿ ಪ್ರಶ್ನೆನ ನೋಡ್ತಾ ಹೋಗೋಣ. ರಾಯ, ರಾಜ, ಅಕ್ಕರ, ಅಕ್ಷರ. 8ನೇದು, ಮಳವಳ್ಳಿ ಅಂಕಿತನಾಮ, ಊರು ಅನ್ನೋದು ಏನಾಗಿರ್ತದೆ, ರೂಢನಾಮ. ನೆಕ್ಸ್ಟು ದಡ ಅನುಕರಣ ವ್ಯಯ, ಮೊದಲು ದ್ವಿರುಕ್ತಿಯಾಗಿರ್ತದೆ ಮಕ್ಕಳ. ನೆಕ್ಸ್ಟು ಗಂಗಜಾತ, ಭೀಷ್ಮ, ತ್ರಿಯಣ, ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ತಲೆಕಾಡು ಕೋಟೆಯನ್ನು ಗೆದ್ದ ವಿಷ್ಣುವರ್ಧನ ಭೂಪಾಲನಿಗೆ ಸಂದಂತಹ ಬಿರುದು ಯಾವುದು ಕೇಳಿದ್ದಾರೆ. ನೆಕ್ಸ್ಟ್, ಜಯಪುರದ ಪೂರ್ವ ರಾಜಧಾನಿ ಯಾವುದು ಕೇಳಿದ್ದಾರೆ. ನೆಕ್ಸ್ಟ್ 13ನೇ ಪ್ರಶ್ನೆ, BGL ಸ್ವಾಮಿ ಅವರಿಗೆ ಯಾರ ಪಿಟೀಲು ವಾದನವೆಂದರೆ ಇಷ್ಟ. ನೆಕ್ಸ್ಟು, ಜನರು ವೃದ್ಧ ಮಹೇಶ್ವರನನ್ನು ಮದುವೆಯ ಮಂಟಪದಿಂದ ಹೇಗೆ ಹೊರಗಿಟ್ಟಿದರು. 15ನೇ ಪ್ರಶ್ನೆ, ಕಡಕೋಳು ಮುಡಿವಾಳಪ್ಪ ಅವರ ಯಾರ ಸೇವೆಯನ್ನು ಮಾಡಬೇಕು ಎಂದಿದ್ದಾರೆ. 16ನೇ ಪ್ರಶ್ನೆ, ಶುದ್ಧ ಕನ್ನಡದೊಳ್ ಸಂಸ್ಕೃತವನ್ನು ಬೆರೆಸಬಾರದು ಎಂದವರು ಯಾರು. ನೆಕ್ಸ್ಟ್ 17ನೇ ಪ್ರಶ್ನೆ, ಪುಟ್ಟ ಹಕ್ಕಿಗೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ. ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಈಸಿ ಇರ್ತದೆ ಮಕ್ಕಳ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಕ್ವಶನ್ಸನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಕೀ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 18ನೇ ಪ್ರಶ್ನೆ, ಈರಣ್ಣನು ಬೀರಣ್ಣನಿಗೆ ಹೊನ್ನನ್ನು ಕೊಡಬೇಕು ಎಂದು ನಿರ್ಧರಿಸಲು ಕಾರಣವೇನು. 19ನೇ ಪ್ರಶ್ನೆ, ದೇಶದಿಂದ ಹೊರಗೆ ಓಡಿಸಿದಂತಹ ಶತ್ರುಗಳ ವಿಚಾರದಲ್ಲಿ ರಾಜನು ಹೇಗಿರಬೇಕು. 20ನೇದು, BGL ಸ್ವಾಮಿ ಅವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು. 21ನೇ ಪ್ರಶ್ನೆ, ನಂಬಿಯಣ್ಣನ ಕಾತರತೆಯನ್ನು ಕವಿ ಹರಿಹರನು ಹೇಗೆ ವರ್ಣಿಸಿದ್ದಾನೆ. 22ನೇ ಪ್ರಶ್ನೆ, ಕಯ್ಯಾರ ಕಿಞ್ಞಣ್ಣ ರೈ ಅವರು ಈ ಹಾಡು ಹೊಸತು ಎಂದು ಹೇಳಲು ಕಾರಣವೇನು. 23ನೇ ಪ್ರಶ್ನೆ, ಬಿದಿರು ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಹೇಗೆ ಸಹಾಯಕವಾಗಿದೆ. 24ನೇ ಪ್ರಶ್ನೆ, ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗ್ತಾರೆ.
25ನೇ ಪ್ರಶ್ನೆ, ಕವಿ ರತ್ನಾಕರ ವರ್ಣಿಯು ತನ್ನ ಕೃತಿಯನ್ನು ಬೇರೆ ಬೇರೆ ಭಾಷಿಕರು ಹೇಗೆ ಹೊಗಳಬೇಕೆಂದು ಬಯಸುವರು. 26ನೇ ಪ್ರಶ್ನೆ, ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳು ಯಾವ್ಯಾವು. 27ನೇದು, ಪಂಡರಿಬಾಯಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು. ಸೊ ಇದಿಷ್ಟು ನಿಮಗೆ ಇದು 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ ಮಕ್ಕಳ. ಸೊ ಇದು ನಿಮ್ಮ LBA ಬೇಸ್ಡ್ ಕ್ವಶನ್ ಪೇಪರೇ ಆಗಿರೋದ್ರಿಂದ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 5th ಮೇನ್, ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ಇಲ್ಲಿ ಶಿವರಾಮ್ ಕಾರಂತ್ ಮತ್ತು SV ಪರಮೇಶ್ವರ್ ಭಟ್ ಅವರ ಬಗ್ಗೆ ಕೇಳಿದ್ದಾರೆ. ಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರೀಬೇಕು. ಈಸಿ ಆಗಿರುತ್ತೆ. ಸುಲಭವಾಗಿ 6 ಅಂಕಗಳನ್ನು ಈ ಮೇನಲ್ಲಿ ನೀವು ಗಳಿಸ್ಕೋಬೋದಾಗುತ್ತೆ. ನೆಕ್ಸ್ಟ್ 6th ಮೇನ್, ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಬರೀಬೇಕು. ಕಾವೇರಿ ಇಂದಮ ಗೋದಾವರಿ ಮಿರ್ದು ನಾಡದು ಕನ್ನಡದೊಳು ಅಂತ ಇದೆ. ಸೊ ಇಲ್ಲಿ 2 ಲೈನನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಕರೆಕ್ಟಾಗಿ ನೀವು ಲಘು ಗುರು ಹಾಕಿದ್ದು 2 ಲೈನ್ ಇದ್ದರೆ ಕಂದ ಪದ್ಯನೇ ಆಗಿರ್ತದೆ. 4 ಬರ್ತದೆ ಮಕ್ಕಳ. ಸೊ ಈಸಿಯಾಗಿ ನೀವು ಛಂದಸ್ಸನ್ನು ಬರೀಬೋದು. ಪ್ರಸ್ತಾರ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 7ನೇ ಮೇನ್, ಕೆಳಗಿನ ವಾಕ್ಯದಲ್ಲಿರುವಂತಹ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಸುಲಿದ ಬಾಳೆಯ ಹಣ್ಣಿನಂದದಿ. ಸೊ ಸುಲಿದ ಬಾಳೆಯ ಹಣ್ಣಿನಂದದಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಲಂಕಾರವನ್ನು ಬರೆದು ಉಪಮಾನ, ಉಪಮೇಯ, ಉಪಮವಾಚಕ ಮತ್ತು ಸಮಾನ ಧರ್ಮವನ್ನು ಬರೀರಿ. 3 ಅಂಕ ಸಿಗುತ್ತೆ. ನೆಕ್ಸ್ಟ್ 8ನೇ ಮೀನು, ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಮಹತ್ವದೊಂದಿಗೆ ವಿಸ್ತರಿಸಬೇಕು. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಥವಾ ದೂರದ ಬೆಟ್ಟ ನುಣ್ಣಗೆ. 2 ಸಹ ಈಸಿ ಇದೆ ಮಕ್ಕಳ. ಸೊ ನೀವು ಬರೀಬಹುದು. 9ನೇ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ. 33ನೇ ಪ್ರಶ್ನೆ, 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. ಸೊ ಈಸಿ ಇದೆ. 34ನೇ ಪ್ರಶ್ನೆ, ಮಾನವೀಯತೆಯೇ ವಿಶ್ವ ಅನುಸರಿಸಬೇಕಾದಂತಹ ಮಾರ್ಗ. 35ನೇ ಪ್ರಶ್ನೆ, ದುಷ್ಟ ನಿಗ್ರಹ ಶಿಷ್ಟ ಪಾಲನೆ. 36ನೇದು, ನಡೆನುಡಿಯೊಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. 37ನೇದು, ಭವದ ದುಃಖ ಮುಂಡೆ. 38ನೇ ಪ್ರಶ್ನೆ, ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ. ಸೊ ಇದಿಷ್ಟು ನಿಮಗೆ ಕ್ವಶನ್ ಇದು ಸಂದರ್ಭ ಸ್ವಾರಸ್ಯಕ್ಕೆ ಕೇಳಿರುವಂಥದ್ದು. ನೆಕ್ಸ್ಟ್ 10ನೇ ಮೇನಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸ್ಲಿಕ್ಕೆ ಹೇಳ್ತಾರೆ. ಇಲ್ಲಿ 2 ಪದ್ಯ ಕೊಟ್ಟಿರ್ತಾರೆ ಮಕ್ಕಳ. ಇಲ್ಲಿ ನೋಡಿ, ಸಂದ ಕಾರಿಕರುಳು ಕನ್ಯೆಯರು ಹಗಲಂ ನೋಡ, ಅಲ್ಲಿಂದ ನಿಮಗೆ ಬಂದರಂಗನೆಯರ ವನಿಷಡ ನೆಡೆಗೆ. ಸೊ ಅಥವಾ ಬಡತನದ ಹೊತ್ತಾನೆ ದೊರಕಿ ಫಲವೇನು ನೀ ಅಲ್ಲಿಂದ ಮತ್ತಿಂತೆಂದರು. ಸೊ 2 ಸಹ ಈಸಿ ಇದೆ. ಅದರ ಒಂದನ್ನು ಆಯ್ಕೆ ಮಾಡಿ ಬರೀಬೇಕು. ನೆಕ್ಸ್ಟ್ 11ನೇ ಮೇನಿಗೆ ಬಂದರೆ ಪದ್ಯ ಭಾಗವನ್ನು ಓದಿ ಅದರಲ್ಲಿ ಅಡಕವಾಗಿರುವ ಮೌಲ್ಯವನ್ನು ಬರಿಬೇಕಾಗ್ತದೆ. ಸೊ ನಿಮ್ಮ ಪದ್ಯ ಭಾಗದಿಂದಲೇ ಕೊಟ್ಟಿರ್ತಾರೆ ಮಕ್ಕಳು. ಯಾವುದಾದ್ರೂ ಒಂದು ಚರಣವನ್ನು ಕೊಟ್ಟಿರ್ತಾರೆ, ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 12ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 41ನೇ ಪ್ರಶ್ನೆ, ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರಿ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ ಅಥವಾ ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಲಿಕ್ಕೆ ಕೇಳಿದ್ದಾರೆ. 42ನೇ ಪ್ರಶ್ನೆ, ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಥವಾ ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ ಇಲ್ಲಿ ನಿಮಗೆ ಭಾಷಾ ಶೈಲಿ ವೆರಿ ಇಂಪಾರ್ಟೆಂಟ್. ನೀವು ಹೇಗೆ ಆ ಒಂದು ಪಾಠದ ಸಾರಾಂಶವನ್ನು ಅರ್ಥ ಮಾಡಿಕೊಂಡಿದ್ದೀರ, ಈ ಒಂದು ಪ್ರಶ್ನೆಗೆ ಯಾವ ರೀತಿ ನೀವು ಅದನ್ನು ರಿಲೇಟ್ ಮಾಡಿ ಬರೀತೀರಾ, ಅದ್ರ ಮೇಲೆ ನಿಮಗೆ ಅಂಕಗಳಿರ್ತದೆ ಮಕ್ಕಳ. ಸೊ 3 ಅಂಕ ಆನ್ಸರ್ಗಿದ್ರೆ ನಿಮಗೆ 1 ಅಂಕ ಭಾಷಾ ಶೈಲಿಗಿರ್ತದೆ. ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 13ನೇ ಮೇನಿಗೆ ನಿಮಗೆ ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ. ಇದನ್ನು ಓದ್ಕೊಂಡು ನೀವು ಇದ್ರ ಮೇಲೆ ಕ್ವಶನ್ಸನ್ನು ಕೇಳಿರ್ತಾರೆ. ಇಲ್ಲಿ ಕೇಳಿದ್ದಾರೆ ನೋಡಿ, ಸ್ವತಂತ್ರ ನಂತರ ಪಶ್ಚಿಮ ಘಟ್ಟಗಳ ಪತನ ಹೇಗೆ ಆರಂಭವಾಗ್ತದೆ ಮತ್ತು ಪಶ್ಚಿಮ ಘಟ್ಟಗಳು ನಮ್ಮ ಜೀವನದ ಮೇಲೆ ಬೀರಿರುವಂತಹ ಪ್ರಭಾವವನ್ನು ಬರೆಯಿರಿ. ಸೊ ಇದಿಷ್ಟು ನೋಡಿ, ಇಲ್ಲೇ ಆನ್ಸರ್ಸ್ ಇದೆ. ಸೊ ನಿಮಗೆ ಈಸಿಯಾಗಿ 4 ಅಂಕ ಸಿಗ್ತದೆ. ಆ್ಯಂಡ್ ಲಾಸ್ಟ್ 14th ಮೇನಿಗೆ ಬಂದರೆ ಪತ್ರಲೇಖನ ಇರುತ್ತೆ. 2 ಪತ್ರ ಇರುತ್ತೆ. ಒಂದು ನಿಮ್ಮ ವೈಯಕ್ತಿಕ ಪತ್ರ ಆದರೆ ಇನ್ನೊಂದು ವ್ಯಾವಹಾರಿಕ ಪತ್ರ ಆಗಿರ್ತದೆ. ಇಲ್ಲಿ ನೋಡಿ, ನಿಮ್ಮನ್ನು ಮೈಸೂರಿನ ಕನಕದಾಸ ನಗರದ ನಿವಾಸಿ ಉಷಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಕುಡಿಯುವ ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಿಕೊಡುವಂತೆ
ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ, ಅಥವಾ ನಿಮ್ಮನ್ನು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತಾಳೂರು ಗ್ರಾಮದ ಸರಕಾರಿ ಪ್ರೌಢಶಾಲೆಯ ಬಸವಣ್ಣ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮದ ಬಗ್ಗೆ ವಿವರಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವೇದಾಂತ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ. ಸೊ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೆಯಿರಿ. ಸೊ ವೆರಿ ಇಂಪಾರ್ಟೆಂಟ್, ಪ್ಯಾಟ್ರನನ್ನು ಫಾಲೋ ಮಾಡಿ ಅದರ ಮೇಲೆ ನಿಮ್ಮ ವಿಷಯವನ್ನು ನೀಟಾಗಿ ನೀವು ಬರಿಬೇಕಾಗ್ತದೆ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಒಂದು ಪ್ರಬಂಧ ಇರ್ತದೆ ಮಕ್ಕಳ. ಇಲ್ಲಿ 2 ಪ್ರಬಂಧ ಕೊಟ್ಟಿರ್ತಾರೆ. ತ್ಯಾಜ್ಯ ವಸ್ತು ನಿರ್ವಹಣೆ ಅಥವಾ ರಾಷ್ಟ್ರೀಯ ಭಾವೈಕ್ಯದ ಮಹತ್ವ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ. ಫಸ್ಟು ಪೀಠಿಕೆ, ನೆಕ್ಸ್ಟ್ ವಿಷಯ ನಿರೂಪಣೆ, ಉಪಸಂಹಾರ. ಸೊ ಇದೇ ಪ್ಯಾಟ್ರನಲ್ಲಿ ಬರೀರಿ ಮಕ್ಕಳ. ಸಂಪೂರ್ಣವಾಗಿ 5 ಅಂಕಗಳು ಸಿಗ್ತವೆ. ಸೊ ಒಟ್ಟಾರೆ ನಿಮಗೆ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಮಕ್ಕಳ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಆಗ ಮಾತ್ರ ನಿಮಗೆ ಎಕ್ಸಾಮಲ್ಲಿ ಒಳ್ಳೆಯ ಅಂಕ ಗಳಿಸಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.